ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಗ್ನಿ ಸಾಕ್ಷಿಯ ನಡುವೆ ಪ್ರೀತಿ ಶುರುವಾಗಿದೆ. ಆದರೆ ಅತ್ತ ಕಡೆ ರಾಜುವಿನ ನಿಜ ಬಂಡವಾಳ ಹೊರಬೀಳ್ತದೆ. ಭಾಗಮಂಡಲದ ರಹಸ್ಯವೇನಾಗಿತ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭಾಗಮಂಡಲಕ್ಕೆ ಹೋಗಬಾರ್ದು ಅಂತ ಹೇಳಿ ಅಗ್ನಿಯ ತಂದೆ ಸಾಕ್ಷಿಗೆ ತಾಕೀತು ಮಾಡ್ತಾರೆ. ಸಾಕ್ಷಿ ಮಾತ್ರ ಬಾಸ್ ಮಾತನ್ನು ಕೂಡ ಕೇಳ್ತಾ ಭಾಗಮಂಡಲಕ್ಕೆ ಒಬ್ಬಂಟಿಯಾಗಿ ಹೋಗ್ತಾಳೆ. ಇತ್ತ ಕಡೆ ಬಾಸ್ ಮತ್ತು ಮಗಳು ಎಲ್ಲರೂ ಕೂಡ ಕಾಲ್ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಆಗ ಅಲ್ಲಿ ಅಗ್ನಿ ತಂಗಿಗೆ ಅನ್ನಿಸ್ತದೆ, ಖಂಡಿತವಾಗ್ಲೂ ಇಲ್ಲಿ ಭಾಗಮಂಡಲಕ್ಕೆ ಹೋಗಿರ್ಬೋದು, ಈ ಹುಡುಗಿ ಏನು ಹೇಳ್ತಾಳೋ ಅದನ್ನೇ ಮಾಡ್ತಾಳೆ ಅಂತ. ಹಾಗಾಗಿ ಅಪ್ಪನ ಹತ್ರ ಕೂಡ ಹೋಗಿ ಹೇಳ್ತಿದ್ದಾಳೆ, ಅಪ್ಪ ಅವಳಿಗೆ ಕಾಲ್ ಮಾಡ್ತಾ ಇದ್ದೀನಿ, ಆದರೆ ಸಾಕ್ಷಿ ಕಾಲ್ ಪಿಕ್ ಮಾಡ್ತಿಲ್ಲ, ಕನೆಕ್ಟ್ ಆಗ್ತಿಲ್ಲ ಅವ್ಳ ಫೋನು, ಇದನ್ನೆಲ್ಲ ನೋಡಿದ್ರೆ ಭಾಗಮಂಡಲಕ್ಕೆ ಹೋಗಿರ್ಬೋದು ಅನಿಸುತ್ತೆ ಅಂತ ಹೇಳಿದಾಗ, ಇಲ್ಲ ಆ ರೀತಿ ಆಗಬಾರ್ದು, ಅಲ್ಲಿ ಏನಿದೆ ಏನಾಗತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳಿ ತುಂಬ ಗಾಬರಿ ಆಗ್ತಾರೆ ಇಲ್ಲಿ ಆಕೆಯ ತಂದೆ. ತಕ್ಷಣಕ್ಕೆ ಆಫೀಸ್ಗೆ ಕರೆ ಮಾಡ್ತಾರೆ. ಆಫೀಸಲ್ಲಿ ಕೂಡ ಸಾಕ್ಷಿ ಹೋಗಿಲ್ಲ ಅಂತ ಗೊತ್ತಾಗುತ್ತೆ. ಅವರು ಕೂಡ ಕಾಲ್ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಸಾಕ್ಷಿ ಫೋನ್ ಕನೆಕ್ಟ್ ಆಗ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಜಕ್ಕೂ ಕೂಡ ತಪ್ಪಿಬ್ಬಾಗಿದ್ದಾರೆ ಇಲ್ಲಿ ಸಾಕ್ಷಿಯ ಬಾಸ್. ಇತ್ತ ಕಡೆ ಸಾಕ್ಷಿಗೆ ಕಾಲ್ ಮಾಡೋಣ, ಆಕೆಯನ್ನು ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಗ್ನಿ ಕಾಲ್ ಮಾಡ್ತಾರೆ, ಅವರ ಕಾಲ್ ಕೂಡ ಕನೆಕ್ಟ್ ಆಗಲ್ಲ. ಆಗ ಅವ್ರಿಗೆ ಅನಿಸುತ್ತೆ ಈ ಹುಡುಗಿ ಮೊದಲೇ ಒಂದು ರೀತಿ, ಅಲ್ಲಿ ಡ್ಯಾಡಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಹೋಗೋ ಬದಲು ಹೋಗಬಾರ್ದು ಅಂತ ಹೇಳಿದ್ರು ಕೂಡ ಹೋಗೇ ಬಿಟ್ಲ ಹೇಗೆ ಭಾಗಮಂಡಲಕ್ಕೆ. ಖಂಡಿತ ಅವಳು ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂದರೆ ಅವಳಿಗೆ ಭಾಗಮಂಡಲಕ್ಕೆ ಹೋಗಿರ್ಬೋದು. ಇಲ್ಲ, ಅದು ಸೇಫೆಸ್ಟ್ ಪ್ಲೇಸ್ ಅಲ್ಲ, ಮೊದಲು ನಾನು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಅಗ್ನಿ ಸಾಕ್ಷಿ ಇರೋ ಭಾಗಮಂಡಲದ ಕಡೆ ಬರ್ತಿದ್ದಾರೆ. ಈ ಕಡೆ ಗೇಟನ್ನು ಓಪನ್ ಮಾಡಿ ಒಳಗಡೆ ನುಗ್ಗೇ ಬಿಡ್ತಾಳೆ ಸಾಕ್ಷಿ. ಒಳಗಡೆ ಹೋಗ್ತಿದ್ದಾಗೆ ಅವಳಿಗೆ ಭಯ ಆಗ್ತದೆ. ಏನಪ್ಪ ಇದು, ಯಾವ ರೀತಿ ಇದೆ ಈ ಜಾಗ, ನಿಜಕ್ಕೂ ಯಾರೂ ಇಲ್ಲವೇ ಇಲ್ಲ ಅಂತ ಅನಿಸುತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಕಡೆ ನೋಡ್ತಿದ್ದಾಳೆ, ಎಲ್ಲೂ ಒಂದು ಕಡೆ ಬೆಳಕು ಹಚ್ಕೊಂಡಾಗ ಅನಿಸುತ್ತೆ. ತಕ್ಷಣ ಹೋಗ್ತಾಳೆ, ಯಾವುದೋ ಮೇಲಿಂದ ಬಂದು ಹಾಗೆ ಮರ ಬಿದ್ದು ಹೋಗುತ್ತೆ. ಏನಿದು, ಏನಾಗ್ತದೆ, ಇಲ್ಲಿ ಯಾರಾದರೂ ಇದ್ದಾರಾ ಅಥವಾ ನಿಜವಾಗ್ಲೂ ದೆವ್ವ ಇದೆಯಾ? ಇಲ್ಲ ಅಲ್ಲ, ಆ ರೀತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಖಾಲಿ ಇರೋ ಮನೆ ಅಲ್ವಾ, ಹಾಗಾಗಿ ಗಾಳಿ ಬೀಸಿದಾಗ ಕಿಟಕಿ ಹೊಡಿಬಹುದು, ಜೊತೆಗೆ ಈ ರೀತಿ ಎಲ್ಲ ಬೀಳೋದು ಸಹಜ. ಖಂಡಿತವಾಗ್ಲೂ ಇಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮುಂದೆ ಹೋಗ್ತಿದ್ದಾಳೆ, ಬಟ್ ಅಷ್ಟರಲ್ಲಿ ಯಾರನ್ನೋ ನೋಡಿ ಗಾಬರಿ ಬಿದ್ದಾಳೆ. ಅದು ಬೇರೆ ಯಾರೂ ಅಲ್ಲ, ಅಗ್ನಿ ಆಗಿರ್ತಾರೆ. ಅಗ್ನಿನ ನೋಡಿದ್ದೆ, ಏನಿದು ನೀವಿಲ್ಲಿ ಅಂದಾಗ ನಿನ್ನಗೋಸ್ಕರನೇ ಬಂದೆ ಅಂತ ಹೇಳ್ತಾರೆ. ಈ ಕಡೆ ಸಾಕ್ಷಿಗೆ ಶಾಕ್ ಆಗುತ್ತೆ, ನನಗೋಸ್ಕರ ಬಂದ್ರ ಅಂತ ಕೇಳಿದಾಗ, ಹೌದು ಬರಲೇಬೇಕಾಗತ್ತಲ್ವ, ನೀನು ನಮ್ಮ ಕಂಪ್ನಿಯ ಎಂಪ್ಲಾಯ್ ಆಗಿರೋದ್ರಿಂದ ನಿನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನು ಕೂಡ ನಾವೇ ಫೇಸ್ ಮಾಡಬೇಕಾಗುತ್ತಲ್ವ. ಅದೇ ಕಾರಣಕ್ಕೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ನಿನ್ನ ಸೇಫ್ಟಿಗೋಸ್ಕರ ನಾನು ಇಲ್ಲಿ ಬಂದೆ. ತಲೆ ಕೆಟ್ಟಿದ್ಯಾ ನಿನಗೆ? ಡ್ಯಾಡಿ ಹೇಳಿದ್ರು ಅಲ್ವಾ ಈ ಜಾಗಕ್ಕೆ ಬರ್ತಾರೆ, ಆದರೂ ಕೂಡ ಹೇಗೆ ಬಂದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನನಗೆ ಇಲ್ಲಿ ದೆವ್ವ ಭೂತ ಇದೆ ಅಂತ ಅನ್ನಿಸ್ತಿಲ್ಲ, ಅದೇ ಕಾರಣಕ್ಕೆ ಏನಿರ್ಬೋದು, ಯಾಕೆ ಬೇಡ ಅಂತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಂತಲೇ ಬಂದೆ ಅಂತ ಹೇಳಿದಾಗ, ನಾನು ಈ ಜಾಗಕ್ಕೆ ಬರಬೇಕು ಅಂತ ತುಂಬ ಬಾರಿ ಅಂದ್ಕೊಂಡಿದ್ದೆ. ಒಂದಿನ ಮನೆಯಲ್ಲಿ ವಿಷಯವಾಗಿ ದೊಡ್ಡ ಗಲಾಟೆನೇ ಆಗೋಗಿತ್ತು. ಡ್ಯಾಡ್ ನನಗೆ ಕಂಡೀಷನ್ ಹಾಕಿದ್ದಾರೆ ಇಲ್ಲಿಗೆ ಬರಬಾರ್ದು ಅಂತ, ಅದೇ ಕಾರಣಕ್ಕೋಸ್ಕರನೇ ಇಲ್ಲಿಗೆ ಬರಲಿಲ್ಲ ನಾನು ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಕೂಡ ಬಾಸ್ ಮಾತನ್ನು ಕೇಳ್ತೀರಾ ಅನ್ನೋ ಆಯಿತು ಅಂತ ಸಾಕ್ಷಿ ಹೇಳ್ತಿದ್ದಾರೆ. ಅದನ್ನೆಲ್ಲ ಬಿಡು, ನಡಿ ಇಲ್ಲಿಂದ ಹೋಗೋಣ, ಈ ಜಾಗ ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತ ಹೇಳಿ ಅಗ್ನಿ ಹೇಳಿದಾಗ, ಇಲ್ಲ ಇಲ್ಲ ನಾನಂತೂ ಬರೋದಿಲ್ಲ ಅಂತ ಹೇಳ್ತಾರೆ. ಏನಾಗಿದೆ ನನಗೆ ಹೇಳೋದು ಅರ್ಥ ಆಗಲಿಲ್ವಾ, ತಲೆ ಕೆಟ್ಟಿದ್ಯಾ ನಿಮಗೆ, ಸುಮ್ಮನೆ ನಡಿ ಇಲ್ಲಿಂದ ಅಂತ ಹೇಳಿ ಕೈ ಇಟ್ಕೊಂಡು ಗೆಳ್ಕೊಂಡು ಹೋಗ್ತಾ ಇದ್ದರು ಕೂಡ ಇಲ್ಲಿ ಸಾಕ್ಷಿ ಹೋಗೋದಕ್ಕೆ ರೆಡಿ ಆಗೋದೇ ಇಲ್ಲ. ಇಲ್ಲ ಅಲ್ಲೇನೋ ಹಚ್ಚಿತ್ತು ಬೆಳಕು, ನಾನು ನೋಡಲೇಬೇಕು ಅಂದಾಗ ಅದೆಲ್ಲ ಕಣ್ಣಿ ದೆವ್ವ ಏನೋ ಇರ್ಬೋದು, ಸುಮ್ಮನೆ ಏನೇನೋ ಅನ್ಕೋಬೇಡ ಅಂದಾಗ, ಈ ದೆವ್ವ ಭೂತ ಎಲ್ಲ ನೀವು ನಂಬ್ತೀರಾ ಅಂದಾಗ ನಾನು ನಂಬೋದಿಲ್ಲ, ಬಟ್ ಆದರೂ ಕೂಡ ಅಂದಾಗ ನಾನು ಬುದ್ಧಿವಂತ ಇದ್ದೀನಲ್ವ, ನೀವು ಹೇಗೆ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರು ಅದೇ ರೀತಿ ದೆವ್ವ ಭೂತನ ನಾನು ನಂಬೋದಿಲ್ಲ, ಅದೇ ಕಾರಣಕ್ಕೆ ಏನಿರ್ಬೋದು ಅಂತ ನೋಡೋದಕ್ಕೆ ಇಲ್ಲಿಗೆ ಬಂದಿತ್ತು ನಾನು ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಕೊಳ್ಳಿ ದೆವ್ವ ಎಲ್ಲ ಕಾಣಿಸಿದ್ದು, ಯಾರೋ ಲೈಟರ್ ಹಚ್ಚಿದಾಗಿತ್ತು ಬೆಳಕಲ್ಲಿ ಅಂತ ಹೇಳಿ ಸಾಕ್ಷಿ ತಿಳಿಸ್ತಾರೆ. ಹೌದೌದು, ಲೈಟರ್ ಹಚ್ಚೋದಕ್ಕೆ ಬಂದಿದ್ರು, ಇಲ್ಲಿ ತಲೆ ಕೆಟ್ಟಿದ್ಯಾ ನನಗೆ, ಸುಮ್ಮನೆ ನಡಿ ಹೋಗೋಣ ಅಂತ ಹೇಳಿ ಇಲ್ಲಿ ಅಗ್ನಿ ಸಾಕ್ಷಿಯನ್ನು ಫೋರ್ಸ್ ಮಾಡ್ತಿದ್ದಾರೆ. ಬಟ್ ಸಾಕ್ಷಿ ಮಾತ್ರ ಹೋಗೋಣ ಅಂತ ಹೇಳಿ ಅಗ್ನಿ ಹಠ ಮಾಡ್ತಿದ್ದಾರೆ, ಫೋರ್ಸ್ ಮಾಡ್ತಿದ್ದಾರೆ. ಬಟ್ ಸಾಕ್ಷಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಬರೋದಿಲ್ಲ, ನಾನು ಇಲ್ಲಿ ಇದ್ದು ಕಂಡಿಡ್ಕೊಂಡೇ ಬರೋದು ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ಅಗ್ನಿ ತಂಗಿ ಏನಿದು ಇನ್ನೂ ಕೂಡ ಯಾಕೆ ಹುಡುಗಿ ಕಾಲ್ ಪಿಕ್ ಮಾಡ್ತಿಲ್ಲ, ಕನೆಕ್ಟ್ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದ. ಈ ಕಡೆ ಅಣ್ಣನ ರೂಮಿಗೆ ಹೋಗ್ತಾಳೆ, ಅಣ್ಣ ಕೂಡ ಕಾಣಿಸ್ತಿರೋದಿಲ್ಲ, ಏನಿದು ಅಣ್ಣ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಅಣ್ಣನ ಕಾಲ್ ಮಾಡ್ತಾಳೆ. ಅಣ್ಣನ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ. ಈ ಕಡೆ ಗೋಪಣ್ಣ ಸಿಗ್ತಾರೆ, ಏನಾಯಿತು ಅಂತ ಕೇಳ್ತಿದ್ದಾರೆ. ಸಾಕ್ಷಿ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ, ಈ ಕಡೆ ಅಣ್ಣನ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ. ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಎರಡು ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂದರೆ ಇಬ್ಬರು ಕೂಡ ಒಂದೇ ಕಡೆ ಇದ್ದಾರೆ ಅಂತಲೇ ಅರ್ಥ. ಇಲ್ಲಿ ಬೆಂಕಿ
ಕೂಡ ಗಾಡಿ ಕಡೆನೇ ಹುಡ್ಕೊಂಡು ಹೋಗೋದು ಅಂತ ಹೇಳಿ ಹೋಗೋಣ ಹೇಳ್ತಾರೆ. ಹಾಗಿದ್ರೆ ನೀವು ಹೇಳ್ತಿರೋದು ಸಾಕ್ಷಿ ಮತ್ತು ಅಣ್ಣ ಒಟ್ಟಿಗೆ ಇದ್ದಾರೆ ಅಂತ ಹೇಳಿ ತಂಗಿ ಕೇಳಿದಾಗ ಹೌದು ಅದನ್ನೇ ನಾನು ಹೇಳ್ತಿರೋದು ಅಂತ ತಿಳಿಸ್ತಾರೆ. ಇತ್ತ ಕಡೆ ರಾಜು ಕೂಡ ಸಾಕ್ಷಿ ಬಂದ ಅಂತ ವಿಚಾರಿಸ್ತಾರೆ. ಸಾಕ್ಷಿ ಇನ್ನೂ ಕೂಡ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಬಾಗಿಲಲ್ಲೇ ನಿಂತು ವೆಯ್ಟ್ ಮಾಡ್ತಿದ್ದಾರೆ. ಇತ್ತ ಕಡೆ ತಂಗಿ ವರ್ಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಸೋದರಿ ಮಾವ ಬರ್ತಾರೆ. ಸೋದರಿ ಮಾವ ಬಂದಿದ್ದೆ ಏನಮ್ಮ ಇನ್ನೂ ಕೂಡ ಸಾಕ್ಷಿ ಬಂದಿಲ್ವಾ ಅಂದಾಗ ಇಲ್ಲ ಮಾವ ಏನೂ ಕೆಲಸ ಇರ್ಬೋದು ಅನ್ಸುತ್ತೆ ಬರ್ತಾಳೆ ಅಕ್ಕ ಅಂತ ಹೇಳ್ತಾರೆ. ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಓದ್ಕೋತಿದ್ದೆ ಅಂತ ಹೇಳ್ತಾರೆ. ಆ ಹುಡುಗ ರಾಜು ಹೊರಗಡೆನೇ ನಿಂತ್ಕೊಂಡಿದ್ದಾನೆ. ಸಾಕ್ಷಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾನೆ ಅನಿಸುತ್ತೆ ಅಂದಾಗ ಹೌದು ಮಾವ ಇಲ್ಲೇ ಬಂದು ಕೇಳಿದ್ರು ಇನ್ನೂ ಕೂಡ ಬಂದಿಲ್ಲ ಅಂದ. ಅದೇ ಕಾರಣಕ್ಕೋಸ್ಕರನೇ ಅವ್ರು ಕಾಯ್ತಿದ್ದಾರೆ ಅನಿಸುತ್ತೆ. ಅವ್ರನ್ನ ನೋಡಿದ್ರೆ ಇರಿಟೇಟ್ ಆಗುತ್ತೆ ಮಾವ. ಆದರೂ ಕೂಡ ಏನೇ ಹೇಳಿದ್ರು ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಬರುತ್ತೆ ಅಂದಾಗ ಏನಮ್ಮ ಮಾಡೋದು. ಹಾಗನ್ ಮಾತಕ್ಕೆ ಆ ವ್ಯಕ್ತಿ ಹೇಳೋದನ್ನ ಒಪ್ಕೊಳ್ಳೋಕ್ಕಾಗತ್ತಾ? ನಿಜ ಹೇಳಬೇಕು ಅಂದರೆ ನಿಮ್ಮ ಅಕ್ಕ ಯಾವತ್ತೂ ಕೂಡ ತನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವಳು ತನ್ನ ಮನೆ ಮಕ್ಕಳು ಗಂಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಅದೆಲ್ಲ ಯೋಚನೆ ಮಾಡಿ ಅವಳು ಕೂಡ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಅವಳ ಜೀವನದಲ್ಲಿ ಅವಳಿದ್ರೆ ಎಷ್ಟು ಅಲ್ವಾ ಅಂತ ಹೇಳಿ ಮಾವ ಹೇಳ್ತಿದ್ರೆ ಹೌದು ಮಾವ ನೀವು ಹೇಳೋದು ಸರಿ, ನನಗೂ ಕೂಡ ಹಕ್ಕ ಆ ರೀತಿಯಾಗಿ ತನ್ನ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು, ಆಕೆ ಕೂಡ ಮದುವೆ ಆಗಬೇಕು ಅನ್ನೋ ಆಸೆ ಎಲ್ಲ ಕೂಡ ಇದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಕ್ಕ ಆ ರೀತಿ ಯೋಚನೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ಇತ್ತ ಕಡೆ ಸಾಕ್ಷಿಗೆ ಅಗ್ನಿ ಮೇಲೆ ಲವ್ ಆಗ್ತದೆ, ಅಗ್ನಿಗೂ ಕೂಡ ಸಾಕ್ಷಿ ಮೇಲೆ ಲವ್ ಆಗ್ತದೆ. ಇತ್ತ ಕಡೆ ಸಾಕ್ಷಿ ಕೆಳಗಡೆ ಬಿದ್ದು ಹೋಗ್ತಾರೆ ಜಾರಿ. ಆಗ ಅಗ್ನಿ ಇಟ್ಕೊಳ್ಳೋದಿಲ್ಲ. ಏನ್ರಿ ಇದು ಕೆಳಗಡೆ ಬಿದ್ದಿದ್ದೀನಿ ಇಟ್ಕೊಳ್ಳೋಕ್ಕಾಗಲ್ವ ನಿಮಗೆ ಅಂದಾಗ ಯಾಕೆ ಮರ್ಯಾದೆ ಹೋಗ್ಬೇಕನ್ನೋದು. ಅವತ್ತು ಮನೆಯಲ್ಲೆಲ್ಲ ಹರಿದಾಕ್ಬಿಟ್ರಿ ಇಟ್ಕೊಳ್ಳೋಕೆ ಬಂದು ಈಗಲೂ ಕೂಡ ಇಲ್ಲಿ ಹರಿದಾಕಿದ್ರೆ ಎಲ್ಲಿ ಹೋಗಲಿ ನಾನು ಮರ್ಯಾದೆ ಕಳ್ಕೊಂಡು ಹಾಗೆ ಮನೆಗೆ ಹೋಗೋಕ್ಕಾಗತ್ತಾ, ಅದಕ್ಕೆ ಇಟ್ಕೊಳ್ಳಿಲ್ಲ ನಿಮ್ಮನ್ನ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ತದನಂತರ ಇಲ್ಲಿ ಅಗ್ನಿ ಮತ್ತು ಸಾಕ್ಷಿ ಕೈ ಹಿಡಿತಿದ್ದಾಗನೇ ಕಣ್ಕಣ್ಣ ಸಲಿಕೆಯಲ್ಲೇ ನೋಡ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಸಾಕ್ಷಿ ಹೇಳಿದಾಗ ಹ್ಞೂ ಹಾಗೆ ಹೀಗೆ ಅಂತ ತುಂಬ ಸಾಫ್ಟ್ ಆಗಿಬಿಡ್ತಾರೆ ಅಗ್ನಿ. ಬಟ್ ನಂತರ ಹಾಗೆ ರಿಬಲ್ ಆಗಿಬಿಡ್ತಾರೆ. ಇದನ್ನು ನೋಡಿದಂಥ ಸಾಕ್ಷಿಗೆ ಅನ್ಸುತ್ತೆ ಏನಪ್ಪ ಈ ಮನುಷ್ಯ ಒಂದು ಬಾರಿ ಇದ್ದಾಗ ಇನ್ನೊಂದು ಬಾರಿ ಇರೋಲ್ವಲ್ಲ, ಸ್ಪ್ಲಿಟ್ ಪರ್ಸ್ನಾಲಿಟಿ ಅನ್ಸುತ್ತೆ, ಸಿಡುಕ್ ಮುದ್ದಿ ಸಿದ್ದಪ್ಪ ಅಂತ ಅಂದ್ಕೊಂಡಿದ್ದಾಳೆ. ಇತ್ತ ಕಡೆ ಸಾಕ್ಷಿ ಮತ್ತು ಅಗ್ನಿ ಇಬ್ಬರು ಕೂಡ ಒಂದೇ ಕಡೆ ಇರ್ಬೋದು ಅಂತ ನಿಕ್ಕಿ ಕೂಡ ತನ್ನ ಅಣ್ಣ ಮನೀಶ್ ಜೊತೆ ಹೇಳ್ತಿದ್ದಾಳೆ. ಈ ಕಡೆ ಮನುಷ್ಯಗೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಇಲ್ಲ ಅಮ್ಮನ ಹತ್ರ ಹೇಳ್ತೀನಿ ಇದನ್ನು ಅಂದಾಗ ಆಕೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ನನಗಂತೂ ಅನ್ನಿಸ್ತದೆ ಖಂಡಿತ ಅಗ್ನಿಗೆ ಆದಷ್ಟು ಬೇಗ ಸಾಕ್ಷಿ ಮೇಲೆಲ್ಲ ಆಗುತ್ತೆ ಅಂತ ಹೇಳಿದಾಗ ಮನುಷ್ಯ ಏನು ಅಂದ್ಕೊಂಡಿದ್ದ ಇಲ್ಲಿ ಸಾಕ್ಷಿ ಹೇಗಿದ್ದಾಳೆ ಅಂತ ನೋಡಿದ್ಯಾ, ಅವಳ ಮೇಲೆ ಲವ್ ಆಗೋ ಚಾನ್ಸಸ್ ಇದೆಯಾ ಅಂದಾಗ ಅಣ್ಣ ನೋಡೋದಕ್ಕೆ ರಗಡಾಗಿ ಕಾಣಿಸ್ಬೋದು ಬಟ್ ಅವ್ನು ತುಂಬಾ ಸಾಫ್ಟ್. ಸಾಕ್ಷಿ ಮೇಲೆ ಎಷ್ಟೊತ್ತು ಆಲ್ರೆಡಿ ಲವ್ ಕೂಡ ಆಗಿರ್ಬೋದು ಅಂತ ನಿಕ್ಕಿ ಹೇಳ್ತಾಳೆ. ಇದರಿಂದಾಗಿ ಮನುಷ್ಯ ಟೆನ್ಷನ್ ಮಾಡ್ಕೊತಿದ್ದಾರೆ ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು ಅಂತ. ಬಟ್ ನಿಜವಾಗ್ಲೂ ಕೂಡ ಅಗ್ನಿಗೆ ಆಲ್ರೆಡಿ ಸಾಕ್ಷಿ ಮೇಲೆ ಲವ್ ಆಗಿದೆ, ಸಾಕ್ಷಿಗೂ ಕೂಡ ಅಗ್ನಿ ಮೇಲೆ ಲವ್ ಆಗಿದೆ. ಇತ್ತ ಕಡೆ ರಾಜು ವಿಷಯ ತೊಗೊಂಡ್ರೆ ಇಲ್ಲಿ ಮನೆಯವರೆಲ್ಲ ಸೇರಿಕೊಂಡು ಸಾಕ್ಷಿ ಮದುವೆನ ರಾಜು ಜೊತೆ ಫಿಕ್ಸ್ ಮಾಡ್ಬೋದು. ಆದರೆ ನಿಜವಾಗ್ಲೂ ರಾಜು ಅಗ್ನಿ ತಂಗಿಯನ್ನು ಮದುವೆ ಆಗಬೇಕಾಗಿರೋ ಹುಡುಗ. ಕೊನೆಗೂ ನಾಟಕ ಅನ್ನೋದು ಬಟಾಬೈಲಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.